ಹಾಯ್ ಗಾಯ್ಸ್, ಸೊ ರಿಲೇಟಿವ್ ಪ್ರೊನೌನ್ ಆ್ಯಂಡ್ ಕ್ಲಾಸಸ್ ಅಂದರೆ ಏನು ಅಂತ ನೋಡೋಕ್ಕಿಂತ ಮುಂಚೆ ಕ್ಲಾಸಸ್ ಅಂದರೆ ಏನು ಅಂತ ನಾನು ನಿಮಗೆ ಸಣ್ಣ ಒಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈಗ ಇಂಗ್ಲೀಷಲ್ಲಿ ಸೆಂಟೆನ್ಸಸ್ ಇರುತ್ತೆ ಅಲ್ವಾ, ಸೆಂಟೆನ್ಸಸ್ ವಾಕ್ಯಗಳು. ಸೊ ಒಂದು ವಾಕ್ಯದಲ್ಲಿ ಒಂದು ಸೆಂಟೆನ್ಸಲ್ಲಿ ನೀವು ನೋಡಿದ್ರೆ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಹಾಗೂ ಆಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಕೆಲವು ಸೆಂಟೆನ್ಸಸಲ್ಲಿ ಕೇವಲ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರಲ್ಲ. ಓಕೆ, ಸೊ ಅಂಥ ಒಂದು ಸೆಂಟೆನ್ಸನ್ನು, ಬೇಸಿಕ್ಲಿ ಒಂದು ಸೆಂಟೆನ್ಸನ್ನು ನಾವು ಕ್ಲಾಸ್ ಅಂತ ಹೇಳ್ತೀವಿ. ಓಕೆ, ತುಂಬಾ ಸೆಂಟೆನ್ಸಸನ್ನು ನಾವು ಕ್ಲಾಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವೀಗ ನೋಡಿದ್ರೆ ಐ ಕಾಲ್ಡ್ ಹಿಮ್. ಓಕೆ, ಐ ಕಾಲ್ಡ್ ಹಿಮ್ ಇದು ಒಂದು ತುಂಬ ಸಿಂಪಲ್ ಆದ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸು. ಸೊ ಐ ಅಂದರೆ ಸಬ್ಜೆಕ್ಟ್ ಇಲ್ಲಿ. ಓಕೆ, ನಾನು ಸಬ್ಜೆಕ್ಟ್ ಯಾರು, ವರ್ಬನ್ ಅಥವಾ ಕೆಲಸವನ್ನು ಮಾಡಿದಂಥ ಒಂದು ಇಂಡಿವಿಜುವಲ್. ಓಕೆ, ಅದು ಐ ಆಗಿರಬಹುದು, ಯು ಆಗಿರಬಹುದು, ವಿ, ಶಿ, ಹಿ, ಇಟ್ ಅಥವಾ ಒಂದು ಹೆಸರಾಗಿರ್ಬೋದು. ಸೊ ವರ್ಬನ್ನು ಮಾಡಿದಂಥ ಒಂದು ಇಂಡಿವಿಜುವಲನ್ನು ನಾವು ಫಸ್ಟಲ್ಲಿ ಇಟ್ಟು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಕರೆದೆ ಅವನನ್ನು. ಓಕೆ, ನಾನು ಅವನನ್ನು ಕರೆದೆ. ಸೊ ಇಲ್ಲಿ ನಾನು. ಓಕೆ, ಸೊ ಐ ಆಮ್ ದ ಸಬ್ಜೆಕ್ಟ್. ಓಕೆ, ಕರೆಯುವುದು. ಓಕೆ, ದಟ್ ಈಸ್ ಕಾಲ್ಡ್. ಕಾಲ್ಡ್ ಇಸ್ ದ ವರ್ಬ್. ವರ್ಬ್ ಅಂದರೆ ಏನು, ಕ್ರಿಯೆ ಅಥವಾ ಕೆಲಸ ಅಲ್ವಾ. ಸೊ ಮಾಡಿದಂಥ ಕೆಲಸವನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಓಕೆ, ಸೊ ಕೆಲಸ ಯಾರ ಮೇಲೆ ಮಾಡಿದ್ದು, ಇಲ್ಲಾಂದರೆ ಯಾರಿಗೆ ಕಾಲ್ ಮಾಡಿದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ. ಸೊ ಐ ಕಾಲ್ಡ್ ಹಿಮ್. ಹಿಮ್ ಅಂದರೆ ಅವನು ಅಲ್ವಾ. ಸೊ ಅವನು, ದಟ್ ಈಸ್ ಆಬ್ಜೆಕ್ಟ್. ಓಕೆ, ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇದು ಒಂದು ಸೆಂಟೆನ್ಸ್ದು ಫಾರ್ಮ್ಯಾಟ್. ಓಕೆ, ರೀತಿ ಇದೇ ರೀತಿಯಲ್ಲಿ, ಇದೇ ಪ್ರೋಟೋಕಾಲಲ್ಲಿ ಮ್ಯಾಕ್ಸಿಮಮ್ ಸೆಂಟೆನ್ಸಸ್ ಇಂಗ್ಲೀಷಲ್ಲಿ ಫ್ರೇಮ್ ಆಗುತ್ತೆ. ಆದರೆ ಕೆಲವು ಸೆಂಟೆನ್ಸಸ್ಸು ನೀವು ನೋಡಿದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾತ್ರ ಇರುತ್ತೆ, ಆಬ್ಜೆಕ್ಟ್ ಇರಲ್ಲ. ಫಾರ್ ಎಕ್ಸಾಂಪಲ್, ಐ ವೆಂಟ್ ದೇರ್. ಓಕೆ, ಸೊ ಐ ವೆಂಟ್, ಐ ಕಾಲ್ಡ್ ಹಾಗೆಲ್ಲ ಬರುವಾಗ ನೀವು ನೋಡಿದರೆ ಸುಮ್ಮನೆ ಸಬ್ಜೆಕ್ಟ್ ಹಾಗೂ ವರ್ಬ್ ಇರುತ್ತೆ. ಈಗ ಒಂದು ರಿಲೇಟಿವ್ ಪ್ರೊನೌನ್ ನಾವು ಮ್ಯಾಕ್ಸಿಮಮ್ ಎರಡು ಕ್ಲಾಸ್, ಎರಡು ಸೆಂಟೆನ್ಸಸನ್ನು ಜಾಯಿನ್ ಮಾಡಲು, ಓಕೆ, ರಿಲೇಟ್ ಮಾಡಲು ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ಕ್ಲಾಸಸ್ ಅಂತ ಒಂದು ಶಬ್ದ ಅಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು ಅದರ ಅರ್ಥ ನಿಮಗೆ ಹೇಳಿಕೊಟ್ಟಿದ್ದೀನಿ. ಸೊ ಎರಡು ಸೆಂಟೆನ್ಸಸನ್ನು ಜಾಯಿನ್ ಮಾಡುವಾಗ ನಾವು ರಿಲೇಟಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಆದರೆ ಎಂಥ ಸಂದರ್ಭದಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ನಾವೀಗ ನೋಡೋಣ. ಸೊ ಫ್ರೆಂಡ್ಸ್, ಕೆಲವು ಸೆಂಟೆನ್ಸಸನ್ನು ನೀವು ನೋಡಿದರೆ ಅದೊಂದು ಕ್ವೆಶ್ಚನ್ ಆಗಿರಲ್ಲ. ಓಕೆ, ಬಟ್ ಸ್ಟಿಲ್ ಅದರ ನಡುವಲ್ಲಿ ವಾಟ್, ವಿಚ್, ದ್ಯಾಟ್, ಹೂ, ಹೂಮ್, ಹೂಸ್, ವೇರ್ ಎಲ್ಲ ಬರುತ್ತೆ. ಸೊ ಇಫ್ ಯು ಸಿ ಟೆಕ್ನಿಕಲಿ ವಾಟ್, ವಿಚ್, ಹೂ, ಹೂಸ್, ವೇರ್ ಎಲ್ಲನೇ ಕ್ವೆಶ್ಚನ್ ವರ್ಡ್ಸ್ ಅಲ್ವಾ. ಸೊ ಮ್ಯಾಕ್ಸಿಮಮ್ ನಾವು ಒಂದು ಕ್ವೆಶ್ಚನ್ ಕೇಳುವಾಗ, ಒಂದು ಸವಾಲು ಕೇಳುವಾಗ ನಾವು ಅದನ್ನು ಯೂಸ್ ಮಾಡ್ತೀವಿ. ಆದರೆ ಕೆಲವೊಮ್ಮೆ ನೀವು ನೋಡಿದ್ರೆ ಒಂದು ಸೆಂಟೆನ್ಸು ನಡುವಲ್ಲಿ ಬರುತ್ತೆ. ಓಕೆ, ಇಟ್ ವಿಲ್ ಕಮ್ ಜಸ್ಟ್ ಇನ್ ದ ಮಿಡಲ್ ಆಫ್ ಸರ್ಟನ್ ಸೆಂಟೆನ್ಸಸ್. ಯಾಕೆ ಅಂತ ನೀವು ನೋಡಿದರೆ, ಈಗ ಫಸ್ಟ್ ಒಂದು ಸೆಂಟೆನ್ಸಸಲ್ಲಿ ನೀವು ನೋಡಿದರೆ, ಫಸ್ಟ್ ಫ್ಯೂ ಸೆಂಟೆನ್ಸಸಲ್ಲಿ ನೋಡಿ, ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಫಸ್ಟ್ ಒನ್ ನೋಡಿ, ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ವಾಟ್ ಹೀ ಸೆಡ್. ಓಕೆ, ಸೊ ಇಲ್ಲಿ ನೋಡಿ ಎರಡು ಕ್ಲಾಸ್ ಇದೆ. ನೀವು ನೋಡಿದ್ರೆ ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ಅಂದರೆ ನನಗೆ ಅರ್ಥವಾಗಲಿಲ್ಲ. ಓಕೆ, ಹೀ ಸೆಡ್ ಅವನು ಹೇಳಿದ್ನು. ಓಕೆ, ಸೊ ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ಅಲ್ಲಿ ಐ ಆಮ್ ದ ಸಬ್ಜೆಕ್ಟ್, ಹ್ಯಾವೆಂಟ್ ಅಂಡರ್ಸ್ಟುಡ್, ಅಂಡರ್ಸ್ಟುಡ್ ಇಸ್ ದ ವರ್ಬ್ ಅಲ್ವಾ. ಸೊ ನಾನು ಹೇಳಿದಾಗೆ ಒಂದು ಕ್ಲಾಸಲ್ಲಿ ಮಿನಿಮಮ್ ಒಂದು ಸಬ್ಜೆಕ್ಟ್ ಹಾಗೂ ವರ್ಬ್ ಇರಬೇಕು. ಆಬ್ಜೆಕ್ಟ್ಸ್ ಇದ್ದರೆ ತೊಂದರೆ ಇಲ್ಲ, ಅದು ಬೇಸಿಕ್ ಸೆಂಟೆನ್ಸ್. ಆದರೆ ಕೂಡ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ದರೆ ಮಾತ್ರ ಯು ಕ್ಯಾನ್ ಕನ್ಫರ್ಮ್ ಇಟ್ ಆಸ್ ಅ ಕ್ಲಾಸ್. ಓಕೆ, ಸೊ ಯಾವುದೇ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ದರೆ ಇಟ್ಸ್ ಅ ಕ್ಲಾಸ್. ಪ್ಲೀಸ್ ರಿಮೆಂಬರ್ ದ್ಯಾಟ್. ಸೊ ಇದನ್ನು ನಾನು ಮತ್ತೆ ಯೂಸ್ ಮಾಡ್ತೀನಿ, ಈ ವರ್ಡನ್ನು, ಕ್ಲಾಸನ್ನು. ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಕ್ಲಾಸ್ ಇಸ್. ಅದಕ್ಕೋಸ್ಕರ ನಿಮಗೆ ನೆನಪಿರಬೇಕು ಕ್ಲಾಸ್ ಅಂದರೆ ಏನು ಅಂತ. ಸೊ ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ಅಂತ ಹೇಳುವಾಗ ನನಗೆ ಅರ್ಥವಾಗಲಿಲ್ಲ ಅಂತ ಅರ್ಥ. ಸೊ ಐ ಇಲ್ಲಿ ನಮ್ಮ ಸಬ್ಜೆಕ್ಟು ಹಾಗೂ ಅರ್ಥವಾಗಲಿಲ್ಲ ಅಂತ ಹೇಳೋದು ನಮ್ಮ ವರ್ಬ್ ಅಲ್ವಾ. ಅದೇ ಇನ್ನೊಂದು ಸೆಂಟೆನ್ಸ್ ನೋಡಿ, ಇನ್ನೊಂದು ಕ್ಲಾಸ್ ನೋಡಿ, ಹೀ ಸೆಡ್ ಅವನು ಹೇಳಿದ್ನು. ಓಕೆ, ಹೀ ಸೆಡ್. ಸೊ ಇಲ್ಲಿ ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ಆ್ಯಂಡ್ ಹೀ ಸೆಡ್ ಎರಡು ಕ್ಲಾಸ್, ಇದನ್ನು ಜಾಯಿನ್ ಮಾಡೋದು ವಾಟ್ ಇಂದ. ಓಕೆ, ಸೊ ನೋಡಿ, ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ವಾಟ್ ಹೀ ಸೆಡ್. ಓಕೆ, ಐ ಹ್ಯಾವೆಂಟ್ ಅಂಡರ್ಸ್ಟುಡ್ ವಾಟ್ ಹೀ ಸೆಡ್. ಇದನ್ನು ನೀವು ಕನ್ನಡದಲ್ಲಿ ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡುವಾಗ ಏನು ಅರ್ಥ ಆಗ್ತದೆ ನೋಡಿ, ಅವನು ಹೇಳಿದಂಥ ವಿಷಯ ನನಗೆ ಅರ್ಥ ಆಗಲಿಲ್ಲ. ಓಕೆ,
ಅಗೇನ್ ರಿಪೀಟ್, ಅವನು ಹೇಳಿದಂಥ ವಿಷಯ ನನಗೆ ಅರ್ಥ ಆಗಲಿಲ್ಲ. ಸೊ ಈಗ ಅವನು ಹೇಳಿದ ವಿಷಯ, ನಮ್ಮ ಸೆಕೆಂಡ್ ಕ್ಲಾಸ್ದು ಸಬ್ಜೆಕ್ಟ್ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ನಾವು ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನು ರಿಲೇಟ್ ಮಾಡ್ತಾ ಇದ್ದೀವಿ, ಎರಡು ಕ್ಲಾಸನ್ನು ಜಾಯಿನ್ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ವಾಟ್, ವಿಚ್, ದ್ಯಾಟ್, ಹೂ, ಹೂಮ್, ಹೂಸ್, ವೇರ್ ಎಲ್ಲನೇ ಯೂಸ್ ಮಾಡುವಾಗ ಇದನ್ನು ನಾವು ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಓಕೆ, ಸೊ ಅಗೇನ್ ಐ ರಿಪೀಟ್, ಗಮನವಿಟ್ಟು ಕೇಳಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಆಲ್ಸೋ ಮೀನ್ಸ್ ದ್ಯಾಟ್ ನನಗೆ ಅರ್ಥ ಆಗಲಿಲ್ಲ. ಓಕೆ, ನನಗೆ ಅರ್ಥ ಆಗಲಿಲ್ಲ, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಅದು ಒಂದು ಕ್ಲಾಸ್, ಕರೆಕ್ಟ್. ಯಾಕೆ ಅದು ಕ್ಲಾಸ್? ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ ಹಾಗೂ ವರ್ಬ್ ಇದೆ. ನೆಕ್ಸ್ಟ್ ಕ್ಲಾಸ್ ನೋಡಿ, ಅದೇ ಸೆಂಟೆನ್ಸಲ್ಲಿ ಬ್ರ್ಯಾಕೆಟ್ ನಂತರ ನೋಡಿ, ಯು ಸೆಡ್. ಯು ಸೆಡ್ ಅಂದರೆ ನೀನು ಹೇಳಿದ್ದು. ಸೊ ನೀನು, ಯು ಇಸ್ ದ ಸಬ್ಜೆಕ್ಟ್, ಸೆಡ್ ಇಸ್ ದ ವರ್ಬ್. ಸೊ ಅದು ಎರಡನೇ ಕ್ಲಾಸ್. ಸೊ ಎರಡು ಕ್ಲಾಸ್ ನಡುವಲ್ಲಿ ವಾಟ್ ಅನ್ನು ಕೊಟ್ಟಿದ್ದೀನಿ. ಸೊ ದ ಸೆಂಟೆನ್ಸ್ ಇಸ್, I didn't understand what you said. Okay, again I repeat, I didn't understand what you said. ಇದನ್ನೇ ನೀವು ಲೂಸ್ ಆಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಏನಾಗುತ್ತೆ, ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡುವಂಥ ಹೇಳುವಾಗ ಅದರ ಅರ್ಥ ಏನು ಎಕ್ಸಾಕ್ಟ್ಲಿ ಅಲ್ಲ. ಓಕೆ, ಆಲ್ಮೋಸ್ಟ್, ಅದರ ಆಲ್ಮೋಸ್ಟ್ ಮೀನಿಂಗ್. ಯಾಕಂದರೆ ಇಂಗ್ಲೀಷಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ನಾವು ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೋದು, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಸಾಧ್ಯತೆ ಇಲ್ಲ. ಇಟ್ ಇಸ್ ಕ್ವೈಟ್ ಇಂಪಾಸಿಬಲ್. Okay, so anyways, coming back to our lesson. So when I say I didn't understand what you said, ನಾನು ಕನ್ನಡದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳಿದಂಥ ವಿಷಯ ನನಗೆ ಅರ್ಥ ಆಗಲಿಲ್ಲ. ಹೇಳಿದಂಥ ವಿಷಯ. ಸೊ ಇಲ್ಲಿ ವಿಷಯವನ್ನು, ಓಕೆ, ನಮ್ಮ ಸಬ್ಜೆಕ್ಟನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಓಕೆ, ಹೇಳಿದಂಥ ವಿಷಯ ನನಗೆ ಅರ್ಥ ಆಗಲಿಲ್ಲ. ಓಕೆ, ಸೊ ಇಲ್ಲಿ ನಾವು ಎರಡು ಕ್ಲಾಸ್, ನಮ್ಮ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಹಾಗೂ ಯು ಸೆಡ್ ಅನ್ನು ನಾವು ಜಾಯಿನ್ ಮಾಡ್ತಾ ವಾಟ್ ಅನ್ನು ಯೂಸ್ ಮಾಡಿದ್ದೀವಿ. ಓಕೆ, ಸೊ ಎರಡು ಕ್ಲಾಸ್ ಅನ್ನು ಜಾಯಿನ್ ಮಾಡುವಾಗ ನಾವು ನಮ್ಮ ಸೆಕೆಂಡ್ ಕ್ಲಾಸ್ ಅನ್ನು ಫಸ್ಟ್ ಕ್ಲಾಸ್ಗೆ ರಿಲೇಟ್ ಮಾಡುವಾಗ, ಅದಕ್ಕೆ ಅದರ ಹೆಸರು ರಿಲೇಟಿವ್ ಪ್ರೊನೌನ್. ಓಕೆ, ಸೊ ಅಂಥ ಸಂದರ್ಭದಲ್ಲಿ ನಾವು ವಾಟ್, ವಿಚ್, ದ್ಯಾಟ್, ಹೂ, ಹೂಮ್, ಹೂಸ್, ವೇರ್ ಎಲ್ಲ ಯೂಸ್ ಮಾಡಬಹುದು ಅಕಾರ್ಡಿಂಗ್ ಟು ದ ಸಿಚುವೇಶನ್. ಓಕೆ, ಸೊ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿದರೆ ನಿಮಗೆ ಕ್ಲಿಯರ್ ಆಗುತ್ತೆ ಡೌಟ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಐ ಡಿಡಂಟ್ ಲೈಕ್ ದ ಶರ್ಟ್ ವಿಚ್, ಇಲ್ಲಾಂದ್ರೆ ದ್ಯಾಟ್ ಯು ವೋರ್ ಯೆಸ್ಟರ್ಡೇ. ಈಗ ಐ ಡಿಡಂಟ್ ಲೈಕ್ ದ ಶರ್ಟ್ ಇಸ್ ಕ್ಲಾಸ್ ನಂಬರ್ 1. ಇದು ಒಂದು ಕ್ಲಾಸ್ ಅಲ್ವಾ. ಸೊ ಇಲ್ಲಿ ಐ, ಓಕೆ, ಐ ಅಂದರೆ ನಾನು, ಐ ಅಂದರೆ ಸಬ್ಜೆಕ್ಟು, ಹಾಗೂ ಡಿಡಂಟ್ ಲೈಕ್ ಅಂದರೆ ವರ್ಬ್, ಇಷ್ಟವಾಗಲಿಲ್ಲ. ಓಕೆ, ದಟ್ಸ್ ದ ವರ್ಬ್, ಕ್ರಿಯಾ ಶಬ್ದ. ಮತ್ತು ದ ಶರ್ಟ್, ಶರ್ಟ್ ನಮ್ಮ ಆಬ್ಜೆಕ್ಟ್. ಈಗ ಒಂದು ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಇರಬೇಕು ಅಂತ ಕಂಪಲ್ಷನ್ ಏನಿಲ್ಲ, ಆದರೆ ಇಲ್ಲಾದರೆ ಸಹ ಇಟ್ಸ್ ಓಕೆ. ಓಕೆ, ಬಟ್ ಇಲ್ಲಿ ಇದೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ವಾ. ಇದೊಂದು ಕಂಪ್ಲೀಟ್ ಕ್ಲಾಸ್ ಅಂತ ಹೇಳ್ಬಹುದು. ಅದಾದ ನಂತರ ಇನ್ನೊಂದು ಕ್ಲಾಸ್ ಇದೆ ನೋಡಿ, ಯು. ಓಕೆ, ನಿನ್ನೆ, ಯು ಅಂದರೆ ನೀನು ನಿನ್ನೆ ಹಾಕಿದಂಥ ಶರ್ಟ್. ಸೊ ಯು ವೋರ್ ಯೆಸ್ಟರ್ಡೇ, ಅದರ ನಡುವಲ್ಲಿ ವಿಚ್ ಇಲ್ಲದ್ರೆ ದ್ಯಾಟ್ ನಾವು ಯೂಸ್ ಮಾಡ್ಬೋದು. ಈಗ ಕಂಪ್ಲೀಟ್ ಸೆಂಟೆನ್ಸ್ ನಿಮ್ಗೆ ರೀಡ್ ಮಾಡಿದ್ರೆ ನೋಡಿ, ಐ ಡಿಡಂಟ್ ಲೈಕ್ ದ ಶರ್ಟ್ ವಿಚ್ ಯು ವೋರ್ ಯೆಸ್ಟರ್ಡೇ. ಓಕೆ, ಸೊ ನೀನು ನಿನ್ನೆ ಹಾಕಿದಂಥ ಶರ್ಟ್ ನನಗೆ ಇಷ್ಟವಾಗಲಿಲ್ಲ. ಹಾಕಿದಂಥ ಶರ್ಟ್. ಓಕೆ, ಆರ್ ಯು ಕ್ಯಾನ್ ಸೇ ಐ ಡಿಡಂಟ್ ಲೈಕ್ ದ ಶರ್ಟ್ ದ್ಯಾಟ್ ಯು ವೋರ್ ಯೆಸ್ಟರ್ಡೇ. ಹಾಗೆ ಹೇಳ್ಬೋದು. ವಿಚ್ ಇಲ್ಲಾಂದರೆ ದ್ಯಾಟ್ ಯೂಸ್ ಮಾಡ್ಬೋದು. ಓಕೆ, ಸೊ ನೀನು ನಿನ್ನೆ ಹಾಕಿದಂಥ ಶರ್ಟ್ ನನಗೆ ಇಷ್ಟವಾಗಲಿಲ್ಲ. ಓಕೆ, ಐ ಡಿಡಂಟ್ ಲೈಕ್ ದ ಶರ್ಟ್ ವಿಚ್ ಯು ವೋರ್ ಯೆಸ್ಟರ್ಡೇ, ಆರ್ ಐ ಡಿಡಂಟ್ ಲೈಕ್ ದ ಶರ್ಟ್ ದ್ಯಾಟ್ ಯು ವೋರ್ ಯೆಸ್ಟರ್ಡೇ. ಓಕೆ, ನೆಕ್ಸ್ಟ್, ವೇರ್ ಡಿಡ್ ಯು ಬೈ ದ ಶರ್ಟ್ ವಿಚ್ ಯು ವೋರ್ ಯೆಸ್ಟರ್ಡೇ. ನಿನ್ನೆ ಹಾಕಿದಂಥ ಶರ್ಟ್ ನೀನು ಎಲ್ಲಿಂದ ಖರೀದಿಸಿದ್ಯಾ. ಓಕೆ, ಸೊ ಇಲ್ಲಿ ಅಗೇನ್ ವಿಚ್ ನಾವು ಯೂಸ್ ಮಾಡಿದ್ದೀವಿ. ನೀನು ಹಾಕಿದಂಥ ಶರ್ಟ್. ಓಕೆ, ವಿಚ್ ಯು ವೋರ್ ಯೆಸ್ಟರ್ಡೇ, ನಿನ್ನೆ ಹಾಕಿದಂಥ ಶರ್ಟ್, ದಟ್ ಈಸ್ ದ ಟ್ರಾನ್ಸ್ಲೇಷನ್. ಓಕೆ, ಸೊ ಕ್ವೆಶ್ಚನ್ ನಡುವಲ್ಲಿ, ಈಗ ಇದೊಂದು ಕ್ವೆಶ್ಚನ್ ಅಲ್ವಾ, ಆದರೆ ಇದರ ನಡುವಲ್ಲಿ ಸಹ ಎರಡು ಕ್ಲಾಸ್ ಇದೆ. ಓಕೆ, ಎರಡು ಕ್ಲಾಸ್ ಇದೆ. ವೇರ್ ಡಿಡ್ ಯು ಬೈ,
ಇಲ್ಲಿ ವೇರ್ ಡಿಡ್ ಯು, ಯು ನಮ್ಮ ಸಬ್ಜೆಕ್ಟ್, ಬೈ ಇಸ್ ದ ವರ್ಬ್, ಶರ್ಟ್ ಇಸ್ ದಿ ಆಬ್ಜೆಕ್ಟ್ ಅಲ್ವಾ. ಯು ಅಗೇನ್ ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಕ್ಲಾಸ್ ನೋಡಿ. ಯು ಅಂದರೆ ಸಬ್ಜೆಕ್ಟ್, ವರ್ ಅಂದರೆ ವರ್ಬ್ ಅಲ್ವಾ. ಸೊ 2 clauses ಇದೆ. ಇದನ್ನು ಜಾಯಿನ್ ಮಾಡ್ತಾ ನಾವಿಲ್ಲಿ ವಿಚ್ ಅನ್ನು ಯೂಸ್ ಮಾಡಿದ್ದೀವಿ. ವೇರ್ ಡಿಡ್ ಯು ಬೈ ದ ಶರ್ಟ್ ವಿಚ್ ಯು ವೋರ್ ಯೆಸ್ಟರ್ಡೇ, ನಿನ್ನೆ ಹಾಕಿದಂಥ ಶರ್ಟ್ ನೀನು ಎಲ್ಲಿಂದ ಖರೀದಿಸಿದ್ಯಾ. ಓಕೆ, ನೆಕ್ಸ್ಟ್ ದ ಕಾರ್ ವಿಚ್ ಹಿಟ್ ಮೀ ವಾಸ್ ಯೆಲ್ಲೋ. ಓಕೆ, ನನ್ನನ್ನು ಹಿಟ್ ಮಾಡಿದಂಥ, ಇಲ್ಲಾಂದರೆ ನನ್ನ ಜೊತೆ ಆಕ್ಸಿಡೆಂಟ್ ಮಾಡಿದಂಥ ಕಾರು ಯೆಲ್ಲೋ ಕಲರ್ ಆಗಿತ್ತು. ಓಕೆ, ಅಗೇನ್ ನಾವು ಇಲ್ಲಿ 2 clauseಅನ್ನು ಜಾಯಿನ್ ಮಾಡ್ತಾ ಇದ್ದೀವಿ, ಹಾಗೂ ನಮ್ಮ ಸಬ್ಜೆಕ್ಟನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಸೊ ನೀವು ಮನಸ್ಸಲ್ಲಿ ಇಡಬೇಕು ಅಂತ ಒಂದೇ ಒಂದು ವಿಷಯ ಏನಂದರೆ 2 clauseಅನ್ನು ಜಾಯಿನ್ ಮಾಡಬೇಕು, ನಿಮ್ಮ ಸೆಕೆಂಡ್ ಕ್ಲಾಸ್ದು ಸಬ್ಜೆಕ್ಟನ್ನು ಡಿಸ್ಕ್ರೈಬ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಹೌ ಇಟ್ ಇಸ್. ಸಾರಿ, ಆಬ್ಜೆಕ್ಟನ್ನು ಸೆಕೆಂಡ್ ಕ್ಲಾಸನ್ನು ಡಿಸ್ಕ್ರೈಬ್ ಮಾಡಬೇಕು. ಹೌದು. ಸೊ ದ ಕಾರ್ ವಿಚ್ ಹಿಟ್ ಮೀ ವಾಸ್ ಯೆಲ್ಲೋ ಇನ್ ಕಲರ್, ಇಲ್ಲಾಂದರೆ ವಾಸ್ ಯೆಲ್ಲೋ. ದೆನ್ ದ ಗಿಫ್ಟ್ ವಿಚ್ ಯು ಹ್ಯಾವ್ ಗಿವನ್ ಇಸ್ ಬ್ಯೂಟಿಫುಲ್, ನೀವು ಕೊಟ್ಟಿದಂಥ ಗಿಫ್ಟ್ ತುಂಬಾ ಚೆನ್ನಾಗಿತ್ತು. ಓಕೆ, ದ ಗಿಫ್ಟ್ ವಿಚ್ ಯು ಹ್ಯಾವ್ ಗಿವನ್ ಇಸ್ ಬ್ಯೂಟಿಫುಲ್, ಇಲ್ಲಾಂದರೆ ದ ಗಿಫ್ಟ್ ವಿಚ್ ಯು ಗೇವ್, ಹಾಗೆ ಕೂಡ ಹೇಳ್ಬೋದು. The gift which you gave is beautiful. Okay, then this is the food which I liked, ನನಗೆ ತುಂಬಾ ಇಷ್ಟವಾದ ಒಂದು ತಿಂಡಿ ಇದು. ಓಕೆ, ಫುಡ್ ಇದು. ವಿಚ್ ಐ ಲೈಕ್ಡ್, ಇಲ್ಲಾಂದರೆ ದ್ಯಾಟ್ ಐ ಲೈಕ್ಡ್. ಓಕೆ, ಇಷ್ಟವಾದಂಥ. ಸೊ ಕನ್ನಡದಲ್ಲಿ ಹೇಳುವಾಗ ಇಷ್ಟವಾದಂಥ, ಹೋದಂಥ, ಮಾಡಿದಂಥ. ಓಕೆ, ಸೊ ಹಾಗೆ ಬರುತ್ತೆ ಅದರ ಟ್ರಾನ್ಸ್ಲೇಷನ್. 6th one, can I have a pencil that I gave you this morning? Sorry, ನಾನು ಬೆಳಿಗ್ಗೆ ಕೊಟ್ಟಿದ್ದಂಥ ಪೆನ್ಸಿಲ್ ನನಗೆ ವಾಪಸ್ ಕೊಡಬಹುದಾ? Can I have the pencil that I gave you this morning? ಇವತ್ತು ಬೆಳಿಗ್ಗೆ ನಾನು ಕೊಟ್ಟಿದ್ದಂಥ ಪೆನ್ಸಿಲ್ ನನಗೆ ಈಗ ವಾಪಸ್ ಕೊಡಬಹುದಾ? ಓಕೆ, ದೆನ್ the musician who wrote this song is Canadian. ಇಲ್ಲಿ ನಾವು who ಅಂತ ಯೂಸ್ ಮಾಡಿದ್ದೀವಿ. ಸೊ ಇದರ ಮೀನಿಂಗ್ ಏನು ನೋಡಿ. ಈ ಸಾಂಗನ್ನು, ಪದ್ಯವನ್ನು ಬರೆದಂಥ ಒಂದು ಮ್ಯೂಸಿಷಿಯನ್ ಕೆನಡಿಯನ್ ಆಗಿದ್ದಾರೆ. ಓಕೆ, ಅವರೊಂದು ಕೆನಡಿಯನ್ ಅಂತ ಅರ್ಥ. ದ ಮ್ಯೂಸಿಷಿಯನ್ ಹೂ ರೋಟ್ ದಿಸ್, ಬರೆದಂಥ. ಓಕೆ, ಸೊ ಇಲ್ಲಿ ಒಂದು ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿಚ್, ವಾಟ್ ಎಲ್ಲ, ದ್ಯಾಟ್, ವಿಚ್, ವಾಟ್ ಎಲ್ಲ ಬರುವಾಗ ನಾವು ಒಂದು ವಸ್ತು ಬಗ್ಗೆ ಮಾತಾಡ್ತೀವಿ. ಆದರೆ ಹೂ ಅಂತ ಬರುವಾಗ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನೋಡಿ, ವೇರ್ ಇಸ್ ದ ಪೆನ್ಸಿಲ್ ವಿಚ್ ಐ ಗೇವ್ ಯು ಯೆಸ್ಟರ್ಡೇ, ನಾನು ನಿನ್ನೆ ಕೊಟ್ಟಿದ್ದಂಥ ಪೆನ್ಸಿಲ್ ಎಲ್ಲಿದೆ. ಓಕೆ, ವಿಚ್, ಈಗ ವಿಚ್ ಅಂದರೆ ಒಂದು ವಸ್ತು ಅಲ್ವಾ, ಪೆನ್ಸಿಲ್. ಸೊ ಅಗೇನ್ ಹಿಯರ್ ವಿ ಆರ್ ಜಾಯ್ನಿಂಗ್ 2 different clauses. ಓಕೆ, ಬಟ್ ಹೂ ಬರುವಾಗ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ. ದ ಮ್ಯೂಸಿಷಿಯನ್ ಹೂ ರೋಟ್ ದಿಸ್ ಸಾಂಗ್ ಇಸ್ ಕೆನಡಿಯನ್. ನೆಕ್ಸ್ಟ್, ಡಿಡ್ ಯು ಫೈಂಡ್ ದ ಮನಿ ವಿಚ್ ಯು ಲಾಸ್ಟ್? ಓಕೆ, ಡಿಡ್ ಯು ಫೈಂಡ್ ದ ಮನಿ ವಿಚ್ ಯು ಲಾಸ್ಟ್, ನಿಮ್ಮ ಕೈಯಿಂದ ಹೋದ ಹಣ, ಇಲ್ಲಾಂದರೆ ಲಾಸ್ಟ್ ಆದ ಹಣ ನಿಮಗೆ ವಾಪಸ್ ಸಿಕ್ಕಿತಾ? ಓಕೆ, ಲಾಸ್ಟ್ ಆದಂಥ ಹಣ, ದಟ್ ಈಸ್ ದ ಮೀನಿಂಗ್. ದೆನ್ ದಿಸ್ ಇಸ್ ದ ಪರ್ಸನ್ ಹೂ ಕೇಮ್ ಟು ಅವರ್ ಹೋಮ್ ಯೆಸ್ಟರ್ಡೇ. ಅಗೇನ್ ಇಲ್ಲಿ ಯೂಸ್ ಮಾಡಿದ್ದೀವಿ ನಾವು ಏನು, ಹೂ ಅಲ್ವಾ. ಸೊ ಇಟ್ ಮೀನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಪರ್ಸನ್, ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀವಿ ನೋಡಿ, ದಿಸ್ ಇಸ್ ದ ಪರ್ಸನ್ ಹೂ ಕೇಮ್ ಟು ಅವರ್ ಹೋಮ್ ಯೆಸ್ಟರ್ಡೇ, ನಮ್ಮ ಮನೆಗೆ ಬಂದಂಥ ಒಂದು ವ್ಯಕ್ತಿ ಇದು. ಓಕೆ, ನಿನ್ನೆ ನಮ್ಮ ಮನೆಗೆ ಬಂದಂಥ ವ್ಯಕ್ತಿ ಇದು. ದಟ್ ಇಸ್ ದ ಮೀನಿಂಗ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ, ಅದನ್ನು ನೋಡೋಣ. 11th one, this is the boy who got first prize. Okay, first prize ತೆಗೆದಂಥ ಬಾಯ್ ಇದು. Okay, boy. So again here we are using who because we are talking about an individual. ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ನಾವು ಹೂ ಅಂತ ಯೂಸ್ ಮಾಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. The girl who called me yesterday was my friend. ನಿನ್ನೆ ನನ್ನನ್ನು ಕರೆದಂಥ ಹುಡುಗಿ ನನ್ನ ಫ್ರೆಂಡ್ ಆಗಿದ್ದಾಳೆ. ನಿನ್ನೆ ಕರೆದಂಥ ಹುಡುಗಿ, the girl who called me yesterday. Okay, next. The girl whom I called was my sister. ಸೊ ಇಲ್ಲಿ ಹೂಮ್ ಯಾಕೆ ಯೂಸ್ ಮಾಡಿದ್ದೀವಿ, ಯಾಕಂದರೆ ಇಲ್ಲಿ ನಾವು ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾನು ಕಾಲ್ ಮಾಡಿದಂಥ ಹುಡುಗಿ ನನ್ನ ಫ್ರೆಂಡ್, ಇಲ್ಲಾಂದರೆ ನನ್ನ ಸಿಸ್ಟರ್ ಆಗಿದ್ದಾಳೆ.
ನನ್ನನ್ನು ಕಾಲ್ ಮಾಡಿದಂಥ ಫ್ರೆಂಡ್ ಇಲ್ಲದ್ರೆ ಸಿಸ್ಟರ್ ಬಗ್ಗೆ ಮಾತಾಡುವಾಗ ವಿ ಯೂಸ್ ಹೂ. ನಾನು ಕಾಲ್ ಮಾಡಿದಂಥ ಫ್ರೆಂಡ್ ಇಲ್ಲದ್ರೆ ಸಿಸ್ಟರ್ ಇಲ್ಲದ್ರೆ ಬ್ರದರ್ ಯಾರು ಬೇಕಾದರೆ ಇರ್ಬೋದು, ದೆನ್ ವಿ ಸೇ ಹೂಮ್. ಓಕೆ, ಸೊ ದ ಗರ್ಲ್ whom I called, okay, was my sister. Okay, next, the boy whom we met yesterday was his brother. Okay, so ಈಗ again the boy whom we met, ನಾವು ಭೇಟಿಯಾದಂಥ. ಓಕೆ, ಸೊ ಇಟ್ ಈಸ್ ಅಬೌಟ್ ಅಸ್, ನಾವು ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂಥ ಸಿಚುವೇಶನಲ್ಲಿ ವಿ ಯೂಸ್ ಹೂಮ್ ಅಲ್ವಾ. ದೆನ್ 15th one, ಐ ನೋ ಎವ್ರಿ ಒನ್ ಹೂ ವರ್ಕ್ಸ್ ದೇರ್. ಅಲ್ಲಿ ಕೆಲಸ ಮಾಡುವಂಥ ಎಲ್ಲರನ್ನು ನನಗೆ ಗೊತ್ತು. ಐ ನೋ ಎವ್ರಿ ಒನ್ ಹೂ ವರ್ಕ್ಸ್ ದೇರ್. ಓಕೆ, 16th one ನೋಡಿ, ಐ ಡೋಂಟ್ ಲೈಕ್ ದ ಪರ್ಸನ್ಸ್ ಹೂ ಸ್ಮೋಕ್. ಓಕೆ, ಧೂಮಪಾನ ಮಾಡುವಂಥ ವ್ಯಕ್ತಿಗಳು ನನಗೆ ಇಷ್ಟವಲ್ಲ. ಐ ಡೋಂಟ್ ಲೈಕ್ ದ ಪೀಪಲ್ ಇಲ್ಲದ್ರೆ ಐ ಡೋಂಟ್ ಲೈಕ್ ದ ಪರ್ಸನ್ಸ್ ಹೂ ಸ್ಮೋಕ್. ಓಕೆ, ದೆನ್ ಗರ್ಲ್ಸ್ ಡೋಂಟ್ ಲೈಕ್ ಪರ್ಸನ್ಸ್ ಹೂ ಸ್ಮೋಕ್ ಮೋರ್. ಓಕೆ, ಸೊ ಹುಡುಗರಿಗೆ ಸ್ಮೋಕ್ ಮಾಡುವಂಥ ವ್ಯಕ್ತಿಗಳು ಇಷ್ಟವೇ ಅಲ್ಲ ಅಂತ ಅರ್ಥ. ಓಕೆ, ಸೊ ಹೂ ಸ್ಮೋಕ್ ಇಲ್ಲದ್ರೆ ಹೂ ಸ್ಪೀಕ್ ಮೋರ್, ತುಂಬಾ ಮಾತಾಡುವ ವ್ಯಕ್ತಿಗಳು ಇಷ್ಟವಲ್ಲ. ಓಕೆ, ದೆನ್ 18th one ನೋಡಿ, ಐ ಆಮ್ ದಿ ಓನ್ಲಿ ಪರ್ಸನ್ ಇನ್ ಆಫೀಸ್ ಹೂ ಡಸಂಟ್ ಹ್ಯಾವ್ ಅ ಕಾರ್. ನನ್ನ ಆಫೀಸಲ್ಲಿ ನಾನು ಮಾತ್ರ ಒಬ್ಬ ವ್ಯಕ್ತಿ ಯಾರ ಹತ್ರ ಕಾರ್ ಇಲ್ಲ. ಓಕೆ, ಕಾರ್ ಇಲ್ಲದ ವ್ಯಕ್ತಿ ನಾನು ಮಾತ್ರ ಅಂತ ಅರ್ಥ. ದೆನ್ I am looking for someone who can watch my dog when I go on a vacation. ನಾನು ವೆಕೇಷನ್ಗೆ ಹೋಗುವಾಗ ನನ್ನ ಡಾಗನ್ನು ನೋಡುವಂಥ ಒಂದು ವ್ಯಕ್ತಿಯನ್ನು ನನಗೆ ಬೇಕು, ಇಲ್ಲಾಂದರೆ ನನ್ನ ಡಾಗನ್ನು ಸಾಕುವಂಥ ಒಂದು ವ್ಯಕ್ತಿಯನ್ನು ನನಗೆ ಬೇಕು. ಓಕೆ, ಓಕೆ, ಸೊ ಐ ಹ್ಯಾವ್ ಎನ್ ಅಂಕಲ್ ಹೂ ವರ್ಕ್ಸ್ ಫಾರ್ ಆ್ಯಪಲ್. ಆ್ಯಪಲ್ಗೆ ವರ್ಕ್ ಮಾಡುವಂಥ ಒಂದು ಅಂಕಲ್ ನನಗೆ ಇದ್ದಾರೆ. ಓಕೆ, ದೆನ್ there is someone who is waiting for you. ನಿಮಗೋಸ್ಕರ ವೇಟ್ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಓಕೆ, ದೆನ್ ಗಾಂಧಿ is someone who most people admire. ಇಲ್ಲಿ ನಾವು ಹೂ ಕೊಡಲಿಲ್ಲ, ಹೂಮ್ ಅಂತ ಯೂಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ಇದರ ಅರ್ಥ ಏನು ನೋಡಿ, ಗಾಂಧಿ. ಓಕೆ, ಗಾಂಧಿ ಅಂದರೆ ಎಲ್ಲರಿಗೆ ತುಂಬಾ ಇಷ್ಟವಾದ ಒಬ್ಬ ವ್ಯಕ್ತಿ ಇಲ್ಲದ್ರೆ ಒಂದು ವ್ಯಕ್ತಿ ಅವರು ಅಲ್ವಾ. ಸೊ ಗಾಂಧಿ ತುಂಬಾ ಇಷ್ಟವಾದ, ಓಕೆ, ಪ್ರಿಯವಾದ, ತುಂಬ ಜನರಿಗೆ ಪ್ರಿಯವಾದ. ಸೊ ಗಾಂಧಿಗೆ ಜನರು ಪ್ರಿಯವಲ್ಲ, ಆದರೆ ಜನರಿಗೆ ಗಾಂಧೀಜಿ ಪ್ರಿಯ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಹಿಯರ್ ದ ಫೋಕಸ್ ಇಸ್ ಆನ್ ದ ಪೀಪಲ್ ಅಲ್ವಾ. ಸೊ ಜನರ ಮೇಲೆ ನಾವು ಫೋಕಸ್ ಮಾಡಿ ಹೇಳುವಾಗ ಹೂಮ್ ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿಯಲ್ಲಿ ನಾವು ಬಿಫೋರ್ ನೋಡುವಾಗ ಐ, ವಿ, ಸೊ ನಮ್ಮ ಮೇಲೆ ನಾವು. ಓಕೆ, ಸೊ ಜನ, ಸೊ ಹಾಗೆ ಹೇಳುವಾಗ ವಿ ಹ್ಯಾವ್ ಟು ಫೋಕಸ್ ಆನ್ ದಿಸ್ ದ ಐ, ಯು, ಸಾರಿ ಐ, ವಿ, ಅಸ್ ಇದೆಲ್ಲ ಹೇಳುವಾಗ ವಿ ಹ್ಯಾವ್ ಟು ಯೂಸ್ ಹೂಮ್, ನಾಟ್ ಹೂ. ಓಕೆ, ದೆನ್ ದಿಸ್ ಇಸ್ ದ ಪರ್ಸನ್ ಹೂಸ್ ಕಾರ್ ವಾಸ್ ಸ್ಟೋಲನ್ ಲಾಸ್ಟ್ ನೈಟ್. ಓಕೆ, ಸೊ ಇವರ ಕಾರ್ ಲಾಸ್ಟ್ ನೈಟ್ ಸ್ಟೋಲನ್ ಆಗಿತ್ತು, ಇಲ್ಲಾಂದರೆ ಸ್ಟೀಲ್ ಆಗಿತ್ತು, ರಾಬ್ ಆಗಿದ್ರು ಅವರು ಹಾಗೆ. ಸೊ ಇಟ್ ವಾಸ್ ಟೇಕನ್ ಅವೇ. ಸೊ ಅಗೇನ್ ಇದು ನೀವು ನೋಡಿದ್ರೆ ಇದನ್ನು ನಾವು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಸೊ his car got stolen ಅಂತ ಹೇಳುವಾಗ it is different, it is active voice. Okay, he was the one whose car was stolen ಅಂತ ಹೇಳುವಾಗ it is passive voice. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಫ್ಯೂಚರ್ ಕ್ಲಾಸಲ್ಲಿ ಕಲಿತೀವಿ. ದಿಸ್ ಇಸ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್. ಓಕೆ, ಹೂಸ್ ಅಂದರೆ ಯಾರ. ಓಕೆ, ಇವರ ಕಾರ್ ಇಲ್ಲದ್ರೆ ಇವರು ಒಬ್ಬ ವ್ಯಕ್ತಿ ಯಾರ ಕಾರ್ ಲಾಸ್ಟ್ ಆಯಿತು ಹಾಗೆ ಹೇಳುವಾಗ. ಓಕೆ, ಸೊ ಇಟ್ಸ್ ಮೋರ್ ಲೈಕ್ ಯು ಆರ್ ಫೋಕಸಿಂಗ್ ಆನ್ ದ ಕಾರ್. ನೀವು ಕಾರಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ಬಟ್ ನಾಟ್ ಆನ್ ದ ಪರ್ಸನ್. ಸೊ ಅಂಥ ಒಂದು ಸಿಚುವೇಶನಲ್ಲಿ ವಿ ಟೆನ್ ಟು ಯೂಸ್ ದಿಸ್ ಪ್ರೊನೌನ್. ಓಕೆ, ದೆನ್ ದಿಸ್ ಸ್ಕೂಲ್ ಇಸ್ ವೇರ್ ರಾಹುಲ್ ಸ್ಟಡೀಸ್. ಓಕೆ, ರಾಹುಲ್ ಕಲಿಯುವಂಥ ಸ್ಕೂಲ್ ಇದು. ಓಕೆ, ದಿಸ್ ಇಸ್ ದ ಸ್ಕೂಲ್ ವೇರ್ ಐ ಸ್ಟಡೀಡ್. ನಾನು ಕಲ್ತಂಥ ಸ್ಕೂಲ್ ಇದು. ಓಕೆ, ದೆನ್ ದಿಸ್ ಇಸ್ ದ ಪ್ಲೇಸ್ ವೇರ್ ಗಾಂಧಿ ವಾಸ್ ಬಾರ್ನ್. ಗಾಂಧೀಜಿ ಬಾರ್ನ್ ಆದಂಥ ಒಂದು ಪ್ಲೇಸ್ ಇದು. ಓಕೆ, ದೆನ್ ದಿಸ್ ಇಸ್ ದ ಹೋಟೆಲ್ ವೇರ್ ವಿ ಸ್ಟೇಡ್ ಲಾಸ್ಟ್ ನೈಟ್. ನಾವು ಸ್ಟೇ ಮಾಡಿದಂಥ ಹೋಟೆಲ್ ಇದು. ದಿಸ್ ಇಸ್ ದ ಸೂಪರ್ ಮಾರ್ಕೆಟ್ ವೇರ್ ಐ ಬೈ ಫ್ರೂಟ್ಸ್. ನಾನು ಫ್ರೂಟ್ಸ್ ಖರೀದಿಸುವಂಥ ಸೂಪರ್ ಮಾರ್ಕೆಟ್ ಇದು. ಓಕೆ,
ದಿಸ್ ಇಸ್ ದ ಶಾಪ್ ವೇರ್ ಹಿಮಾಲಯ ಸೋಪ್ ಇಸ್ ಅವೈಲೇಬಲ್. ಹಿಮಾಲಯ ಸೋಪ್ ಅವೈಲೇಬಲ್ ಆಗುವಂಥ ಒಂದು ಪ್ಲೇಸ್ ಇದು, ಒಂದು ಶಾಪ್ ಇದು. ಓಕೆ, ಸೊ ಈಗ ಹೂ ಅಂತ ನಾವು ಯಾವಾಗ ಯೂಸ್ ಮಾಡಬೇಕು ನೋಡಿ, ಐ, ಯು, ಹೇ, ಶಿ, ಇಟ್, ದೇ. ಓಕೆ, ಸೊ ಎಲ್ಲನೇ ಫಸ್ಟ್ ಪರ್ಸನ್. ಓಕೆ, ಬಟ್ ಹೂಮ್ ಅಂತ ಹೇಳುವಾಗ ಮೀ, ಯು, ಹಿಮ್, ಹರ್, ಇಟ್, ಅಸ್, ದೆಮ್, ಓಕೆ, ದೇ. ಸೊ ಇಂಥ ಥರ್ಡ್ ಪರ್ಸನ್ ಇಲ್ಲದ್ರೆ ಒಂದು ಗುಂಪು ಬಗ್ಗೆ ಇಲ್ಲದ್ರೆ ಒಂದು ಥರ್ಡ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆ ಬರುವಾಗ ವಿ ಹ್ಯಾವ್ ಟು ಯೂಸ್ ಹೂಮ್. ಓಕೆ, ಹೂಸ್ ಅಂದರೆ ಯಾರದು. ಓಕೆ, ಸೊ ಮೈ, ಇಟ್ ಇಸ್ ಪೊಸೆಷನ್, ನನ್ನ ಥಿಂಗ್, ನನ್ನ ಕಾರ್, ನನ್ನ ಬೈಕ್ ಅಂತ ಹೇಳುವಾಗ ಸೊ ಹೂಸ್ ಕಾರ್. ಓಕೆ, ದಿಸ್ ಇಸ್ ದ ಪರ್ಸನ್ ಹೂಸ್ ಕಾರ್ ಇಸ್ ರೆಡ್ ಇನ್ ಕಲರ್. ಓಕೆ, ಇವರ ಕಾರ್ ರೆಡ್ ಕಲರಲ್ಲಿ ಇದೆ. ಓಕೆ, ಸೊ ಇವರೇ ಆ ವ್ಯಕ್ತಿ ಯಾರ ಕಾರ್ ರೆಡ್ ಕಲರಲ್ಲಿ ಇದೆ ಅಂತ. ಸೊ ಇನ್ ದ್ಯಾಟ್ ಸಿಚುವೇಶನ್ಸ್ ವಿಲ್ ಯೂಸ್ ಹೂಸ್ ಅಂದರೆ ಪೊಸೆಷನ್ ವರ್ಬ್ ಅಂತ ಹೇಳ್ಬಹುದು, ಪ್ರೊನೌನ್ ಅಂತ ಹೇಳ್ಬೋದು. ಸೊ ಹೂಸ್ ಯಾವಾಗ ಯೂಸ್ ಮಾಡಬೇಕು, ನಂದು, ನಿಂದು, ಅವಂದು. ಓಕೆ, ಸೊ ಮೈನ್, ಯೋರ್ಸ್, ಮೈ, ಹಿಸ್, ಹರ್ಸ್, ಇಟ್ಸ್, ಅವರ್ಸ್, ದೇಯರ್ಸ್ ಎಲ್ಲ ಬರುವಾಗ ನಾವು ಹೂಸ್ ಯೂಸ್ ಮಾಡಬಹುದು.